जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयमृतं जगत्पिबति दक्षिणाभिस्सहैवैतन् मदधस्ताज्जगत्सदा धन्याश्चर्योऽहमेवैको मित्रं मे दक्षिणा रमा प्रथमो हनुमान्नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः यथेश्वरश्च जीवश्च सत्यभेदौ परस्परं तेन सत्येन मां देवाः त्रायन्तु सह केशवाः अहो देवर्षिर्धन्योऽयं यः कीर्तिं शार्ङ्गधन्वनः गायन्माध्व्या गिरा तन्त्र्या रमयत्यातुरं जगत् आकाशनामा विघ्नेशः वायुश्च आकाशकस्मृतः आकाश इति लक्ष्मीश्च तथाकाशो हरिस्वयं श्रीगुरुभ्यो नमः। व्यासेन महामुनिना संपृष्टः नारदः देवमुनिः स्वस्य चरितम् एवं वर्णयामास। मातरि सर्पदंशनेन कालवशभूतायां सत्याम् अयं च नारदः स्वतन्त्रः ध्वस्त समस्त बन्धः अनेकान् देशान् पर्यटन् एकं सरोवरम् आजगाम। तत्र च उपस्पृष्टः गतश्रमः कस्यचन अश्वत्थस्य मूले उपविष्टः स्वस्य आत्मने वर्तमानं भगवन्तम् आत्मानं ब्रह्म यथा श्रुतं मुनिभिः तथा चिन्तयामास। एवं च भगवन्तं चिन्तयतः तस्य हृदि शनैः हरिः आविर्बभूव। भगवन्तं च दृष्ट्वा अयं नारदः न किञ्चित् अन्यत् भगवतः इतरत् जगत् नैव ददर्श न द्रष्टुं येष च, परन्तु भगवतः दर्शनानन्तरं तद्रूपम् अन्तर्दधे। नारदश्च अवितृप्तः इव आतुरः इव नितरां शुशोच। तं च शोचमानम् एवं नारदं गम्भीरश्लक्ष्णया वाचा भगवान् स्वयं अन्तर्हित एव स्थितः एवं तमाह, हे नारद, अस्मिन् जन्मनि एकवारं तु त्वया अहं दृष्टोऽस्मि, परन्तु अतः परं त्वं मां द्रष्टुं नैव अर्हसि। ये जनाः अविपक्वकषायाः तैः एवम् अहं दुर्दर्श एव, येषां तु कषायाः पक्वाः तैः अहं सुलभतया ज्ञेयोऽस्मि, दृश्योऽस्मि। तव च व्यक्तित्वं नैव इदानीं सुपक्वम्, अतः पुनः अनेकवारं मां द्रष्टुं त्वं नैव अर्हसि। तथापि एकवारं तु अहं त्वां दर्शयामास। एकवारम् इदं दर्शनं तव दर्शनापेक्षां, श्रवणापेक्षां, मननापेक्षां, ध्यानापेक्षां, दर्शनापेक्षां च पुनः पुनः वर्धयितुमेव एकवारं दर्शनम्। एवं च एकवारं मां दृष्टवान् त्वं पुनः अनेकवारं मां द्रष्टुमिच्छसि। द्रष्टुं च प्रथमं श्रवणं करिष्यसि, मननं करिष्यसि, ध्यानं च करिष्यसि। एवं च कृतश्रवणमननध्यानः अन्ततः त्वं मां द्रष्टुं प्रभवसि इति भगवतः समाधानम्।
ನಾರದರು ವ್ಯಾಸರು ಕೇಳಿದಂತೆ ತಮ್ಮ ಚರಿತ್ರವನ್ನು ಅವರಿಗೆ ಹೇಳಿಕ್ಕೆ ತೊಡಗಿದ್ದಾರೆ. ನಾರದರಿಗೆ ಇದ್ದೇ ಒಂದೇ ಒಂದು ಬಂಧನ, ಅವರ ತಾಯಿ. ಅವಳು ಕೂಡ ಸರ್ಪದಂಶನದಿಂದ ಮರಣಿಸಿದ್ದು. ಮುಂದೆ ಎಲ್ಲ ಬಂಧನಗಳನ್ನು ಕಿತ್ತೊಗೆದಂಥ ಈ ನಾರದರು ಸಂಚಾರ ಮಾಡಲಿಕ್ಕೆ ತೊಡಗಿದರು. ಅಲ್ಲೊಂದು ಸರೋವರದ ಮೂಲದಲ್ಲಿ ದಣಿದು ಬಂದವರು ಸ್ನಾನ ಇತ್ಯಾದಿಗಳನ್ನು ಮಾಡಿ ನೀರು ಕುಡಿದು ದಣಿವಾರಿಸಿಕೊಂಡು ಅಶ್ವತ್ಥದ ವೃಕ್ಷವೊಂದರ ಬುಡದಲ್ಲಿ ಕೂತ್ಕೊಂಡು ಭಗವಂತನನ್ನು ಧ್ಯಾನಿಸಿದರು. ಭಗವಂತ ಅವರಿಗೆ ಮೈದೋರಿದ. ಆದರೆ ಮುಂದಿನ ಕ್ಷಣದಲ್ಲಿ ಭಗವಂತ ಕಣ್ಮರೆಯಾದ. ಮತ್ತೆ ಮತ್ತೆ ಭಗವಂತನನ್ನು ಕಾಣಬೇಕು ಅಂತ ಹಂಬಲಿಸಿದಂಥ ಅವರಿಗೆ ಭಗವಂತ, ಈ ಜನ್ಮದಲ್ಲಿ ನನ್ನನ್ನು ನಿನಗೆ ಕಾಣಲಿಕ್ಕಾಗೋದಿಲ್ಲ, ಇಲ್ಲಿಗೆ ಮುಗೀತು ಈ ದರ್ಶನ. ಯಾರಿಗೆ ಮನಸ್ಸಿನ ಮಲ ಕಳೆದಿಲ್ಲವೋ ಅವರಿಗೆ ನನ್ನನ್ನು ನೋಡಲಿಕ್ಕಾಗೋದಿಲ್ಲ. ಆದರೂ ಕೂಡ ನಿನಗೆ ಯಾಕೆ ತೋರಿಸಿದ್ದೆ ಒಂದು ಬಾರಿ ಆದರೂ ಅಂದರೆ, ನನ್ನ ದರ್ಶನದ ಅಪೇಕ್ಷೆ ನಿನ್ನಲ್ಲಿ ಇಮ್ಮಡಿಸಬೇಕು ಅನ್ನೋ ದೃಷ್ಟಿಯಿಂದ ನಾನು ನಿನಗೆ ನನ್ನನ್ನು ತೋರಿಸಿದೆ ಅಂತಿಷ್ಟು ಭಗವಂತ ಹೇಳಿದ ಮಾತುಗಳನ್ನು ಕೇಳಿದ್ದೀವಿ. ಮುಂದೆ ಭಗವಂತ ಏನು ಹೇಳಿದ ಅಂತ ಅನ್ನೋದು ನೀವು ಕೇಳಬೇಕು. ಇದಕ್ಕಿಂತ ಮುಂಚೆ ಇಲ್ಲೊಂದು ಪ್ರಶ್ನೆ. ಮನಸ್ಸಿನ ಮಲ ಯಾರಿಗೆ ಕಳೆದಿಲ್ಲವೋ ಅವರಿಗೆ ಭಗವಂತ ಕಾಣಿಸುವುದಿಲ್ಲ, ದುರ್ದರ್ಶೋಹಂ ಕುಯೋಗಿನಾಮ್ ಅಂತ ಸ್ವಯಂ ಭಗವಂತ ಹೇಳಿದ. ಅದೆಲ್ಲ ಸರಿ. ಹಾಗಾದರೆ ನಾರದರಿಗೆ ಇನ್ನೂ ಮನಸ್ಸಿನ ಮಲ ಕಳೆದಿಲ್ಲ, ಆದ್ದರಿಂದ ಭಗವಂತ ಇನ್ನು ಮುಂದೆ ಅವ್ರಿಗೆ ಕಾಣಿಸೋದಿಲ್ಲ ಅಂತ ಹೇಳಿದ. ಮನಸ್ಸಿನ ಮಲ ಕಳೆದಿಲ್ಲ ಅಂದಮೇಲೆ ಈಗ ಒಂದು ಬಾರಿ ಆದರೂ ನಾರದರು ಅವನನ್ನು ನೋಡಲಿಕ್ಕೆ ಹೇಗೆ ಸಮರ್ಥರಾದರು ಅಂತ ಒಂದು ಜಿಜ್ಞಾಸೆ ನಮಗೆಲ್ಲರಿಗೂ ಕೂಡ ಬರ್ತದೆ. ಅದಕ್ಕೆ ಹೀಗೆ ಉತ್ತರ. ಮನಸ್ಸಿನ ಮಲ ಕಳೆಯುವುದು ಅನ್ನೋ ಒಂದು ಸಂಗತಿ ಏನಿದೆಯಲ್ಲ, ಅದು ಒಂದು ಸಾಪೇಕ್ಷವಾದ ಸಂಗತಿ. ಪೂರ್ಣವಾಗಿ ಮನಸ್ಸಿನ ಮಲ ಕಳೆದುಕೊಂಡಿರುವುದು ಅನ್ನೋದು ಮುಕ್ತನಿಗೆ ಮಾತ್ರ ಸಾಧ್ಯ. ಸಂಸಾರದಲ್ಲಿ ಇದ್ದವರಿಗೆಲ್ಲರಿಗೂ ಕೂಡ ಮನಸ್ಸಿನ ಮಲ ಅಂತ ಅನ್ನೋದು ಸ್ವಲ್ಪ ಇದ್ದೇ ಇರ್ತದೆ. ಸಾಧಕನಿಗೆ ಅನೇಕ ಹಂತಗಳು ಈ ಹಿಂದೆ ನಾವು ನೋಡಿದ್ದೇವೆ. ಅದನ್ನು ಮೊದಲು ಪರೋಕ್ಷ ಜ್ಞಾನ ಬರುವುದಕ್ಕಿಂತಲೂ ಮುಂಚೆ ಸುದೀರ್ಘವಾಗಿ ಪ್ರಯತ್ನ ಪಡಬೇಕಾಗ್ತದೆ. ಸುದೀರ್ಘವಾದ ಪ್ರಯತ್ನದ ನಂತರ ಪರೋಕ್ಷ ಜ್ಞಾನ, ಶಾಸ್ತ್ರಜನ್ಯವಾದ ಜ್ಞಾನ ಅಷ್ಟೆ. ಅದಾದಮೇಲೆ ತನ್ನ ಮನಸ್ಸಿನಿಂದ ಭಗವಂತನನ್ನು ನೋಡುವುದು ಭಗವಂತನನ್ನೇ, ಆದರೆ ನೋಡುವುದಕ್ಕೆ ಸಾಧನ ಮನಸ್ಸು. ಇದಾದ ಮೇಲೆ ಸಾಧಕ ತನ್ನ ಸ್ವರೂಪದ ಕಣ್ಣಿನಿಂದಲೇ ಭಗವಂತನ ನೋಡುವುದು ಮುಂದಿದ್ದು. ಸ್ವರೂಪದ ಕಣ್ಣಿನಿಂದ ಭಗವಂತನ ನೋಡಿ ಆದಮೇಲೆ ಮತ್ತಷ್ಟು ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡಿ ಅವನು ತನ್ನ ಸಾಧನೆಯನ್ನು ಪೂರ್ಣಗೊಳಿಸಿ ಮುಂದೆ ಮುಕ್ತಿಗೆ ಹೋಗ್ತಾನೆ. ಇದು ಸಂಗತಿ. ಇಲ್ಲಿ ಯಾರಿಗೆ ಮನಸ್ಸಿನ ಮಲ ಸ್ವಲ್ಪವೂ ಕಳೆದಿಲ್ವೋ ಅವರಿಗೆ ಶಾಸ್ತ್ರ ಶ್ರವಣ ಮಾಡಬೇಕು, ಅಧ್ಯಯನ ಮಾಡಬೇಕು, ಪಾಠ ಕೇಳಬೇಕು, ಹೇಳಬೇಕು ಅನ್ನುವಂಥ ಪ್ರವೃತ್ತಿಯೇ ಬರೋದಿಲ್ಲ. ಸ್ವಲ್ಪ ಆದರೂ ಕಳೆದಿದ್ರೆ, ಸ್ವಲ್ಪ ಆದರೂ ಮನಸ್ಸಿನ ಮಲ ಕಳೆದಿದ್ರೆ ಅವನಲ್ಲಿ ತೊಡಗ್ತಾನೆ. ನಮಗದು ಗೊತ್ತಿದೆ. ಇನ್ನೂ ಸ್ವಲ್ಪ ಹೆಚ್ಚು ಕಳೆದರೆ ಮನಸ್ಸಿನ ಮಲ ಕಳೆಯೋದು ಅಂದರೆ ಇದೊಂದು ಸುದೀರ್ಘವಾದಂಥ ಪ್ರಕ್ರಿಯೆ, ಅದೊಂದು ಪ್ರೊಸೆಸ್, ಅದು ನಮಗೆ ಗೊತ್ತಿದೆ. ಆದ್ದರಿಂದ ಸ್ವಲ್ಪ ಮನಸ್ಸಿನ ಮಲ ಕಳೆದರೆ ಶ್ರವಣ ಮಾಡಬೇಕೆಂಬ ಬಯಕೆ, ಮನನ ಮಾಡಬೇಕೆಂಬ ಬಯಕೆ, ಆ ಬಯಕೆಗೆ ಅನುಸಾರವಾಗಿ ಶ್ರವಣ ಮನನ ಮಾಡಿಬಿಟ್ರೆ ಮತ್ತು ನಮಗೆ ಮನಸ್ಸಿನ ಮಲ ಕಳೆದು ಹೋಗ್ತದೆ. ಅದರ ಮೂಲಕ ಮುಂದೆ ಅವನು ಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ದೃಢವಾದ ಪರೋಕ್ಷ ಜ್ಞಾನ ಬಂದ ಮೇಲೆ ಮತ್ತಷ್ಟು ಮನಸ್ಸಿನ ಮಲ ಕಳೀತದೆ. ಹಾಗೆ ಸಾಧನೆ ಮುಂದುವರೆದಾಗ ತನ್ನ ಮನಸ್ಸಿನಿಂದ ಆ ಭಗವಂತನನ್ನು ನೋಡ್ಲಿಕ್ಕೆ ಸಮರ್ಥನಾಗ್ತಾನೆ. ಮನಸ್ಸಿನಿಂದ ಭಗವಂತನ ನೋಡುವುದು ಅಂದರೆ ಧ್ಯಾನ ಮಾಡುವುದು ಅಂತ ಅರ್ಥ ಅಲ್ಲ. ಧ್ಯಾನ ಮಾಡುವುದರಲ್ಲಿ ಭಗವಂತನ ಚಿತ್ರವನ್ನು ಮಾತ್ರ ನೋಡುವುದು. ಇಲ್ಲಿ ಮನಸ್ಸಿನಿಂದ ಭಗವಂತನ ನೋಡುವುದು ಅಂದರೆ ವಸ್ತುತಃ ಭಗವಂತನನ್ನೇ ನೋಡುವುದು, ಆದರೆ ನೋಡಲಿಕ್ಕೆ ಸಾಧನ ಮಾತ್ರ ಮನಸ್ಸು. ಇದಕ್ಕೂ ಮನಸ್ಸಿನ ಮಲ ಕಳೆಯಬೇಕು, ಸ್ವಲ್ಪ ಹೆಚ್ಚಿಗೆ ಕಳೆದಿರಬೇಕು. ಹೀಗೆ ಮನಸ್ಸಿನ ಮೂಲಕ ಮಾನಸಾಪರೋಕ್ಷವನ್ನು ಪಡ್ಕೊಂಡಾದ್ಮೇಲೆ ಮನಸ್ಸಿನ ಮಲ ಮತ್ತಷ್ಟು ಕಳೀತದೆ. ಅದಾದಮೇಲೆ ಮತ್ತಷ್ಟು ಸಾಧನೆ ಮಾಡಿ ತನ್ನ ಸ್ವರೂಪದ ಕಣ್ಣಿನಿಂದಲೇ ಭಗವಂತನನ್ನು ಕಾಣ್ತಾನೆ. ಆವಾಗ ಮನಸ್ಸಿನ ಮಲ ಮತ್ತಷ್ಟು ಕಳೀತದೆ. ಅದಾದಮೇಲೆ ಸ್ವರೂಪ ಜ್ಞಾನದ ಸಮ್ಯಕ್ ಗತಿರ್ ವಿಷ್ಣು ಕಥಾಸುಚ. ಸ್ವರೂಪದ ಕಣ್ಣಿನಿಂದಲೇ ಭಗವಂತನ ಹೀಗೆ ಕಂಡಾದ್ಮೇಲೆ ಅವನಿಗೆ ಭಗವಂತನ ಕುರಿತು ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು ಅನ್ನುವ ಸಮೀಚೀನವಾದ ಆಸಕ್ತಿ ಬರುವುದು ಆವಾಗ. ಅದಕ್ಕಿಂತ ಮುಂಚೆ ಸಮೀಚೀನವಾದ ಆಸಕ್ತಿ ಬಂದಿರೋದಿಲ್ಲ. ನಿಜವಾದ ಆಸಕ್ತಿ ಅವನನ್ನು ಮೋಕ್ಷಕ್ಕೆ
ಎತ್ತುವಂತಹ ಆಸಕ್ತಿ ಏನಿದೆ ಅದು ಸ್ವರೂಪದ ಕಣ್ಣಿನಿಂದ ಭಗವಂತನ ನೋಡಿದ ಮೇಲೆ ಬರಬೇಕಾದ ಸಂಗತಿ. ಹೀಗೆ ಮನಸ್ಸಿನ ಮಲವನ್ನು ಕಳೆದುಕೊಳ್ಳುವುದು ಅನ್ನೋದೊಂದು ಪ್ರಕ್ರಿಯೆ. 100% ಮನಸ್ಸಿನ ಮಲ ಕಳ್ಕೊಂಡಂಥವನು ಮುಕ್ತ ಮಾತ್ರ. ಅದಕ್ಕಿಂತ ಮುಂಚೆ ಈ ಸೃಷ್ಟಿಗೆ ಬಂದವರೆಲ್ಲರೂ ಕೂಡ ಸಾಧನೆಗೆ ಅನುಸಾರವಾಗಿ ದಿನೇ ದಿನೇ ಆ ಮನಸ್ಸಿನ ಮಲವನ್ನು ಸ್ವಲ್ಪ ಸ್ವಲ್ಪ ಕಳ್ಕೋತಾ ಇರ್ತಾರೆ. ನಾರದರಿಗೆ ಸಾಕಷ್ಟು ಮನಸ್ಸಿನ ಮಲ ಕಳೆದಿದೆ. ನಮಗೆಲ್ಲರಿಗೂ ಹೋಲಿಸಿದರೆ ನಾರದರ ಮನಸ್ಸಿನ ಮಲ ಸಾಕಷ್ಟು ಹೋಗಿಯೇ ಇದೆ. ಹೋಗಿರುವುದರಿಂದಲೇ ಭಗವಂತ ಅವರಿಗೆ ಒಂದು ಬಾರಿ ಆದರೂ ಕಂಡಿದ್ದಾನೆ. ನಮಗೆ ಒಂದು ಬಾರಿ ಆದರೂ ಕಂಡಿಲ್ಲಲ್ಲ ಭಗವಂತ. ಯಾಕೆಂದರೆ ನಮಗೆ ಮನಸ್ಸಿನ ಮಲ ನಾರದರಷ್ಟು ಇನ್ನೂ ಹೋಗಿಲ್ಲ. ನಾರದರಿಗೆ ಭಗವಂತ ಕಂಡದ್ದು ಅದು ಮಾನಸಾಪರೋಕ್ಷವೋ ಸ್ವರೂಪಾಪರೋಕ್ಷವೋ ಅದನ್ನು ನಾವು ತೀರ್ಮಾನಿಸೋದು ಕಷ್ಟ. ಅದನ್ನು ಇಲ್ಲೇನು ಹೇಳಲಿಲ್ಲ. ಪೃಥು ಚಕ್ರವರ್ತಿಗೆ ಸಂಬಂಧಪಟ್ಟಂತೆ 4ನೇ ಸ್ಕಂದದಲ್ಲಿ ವರ್ಣನೆ ಮಾಡಿದ್ದಾರೆ. ಅವನು ಮೊದಲು ಮಾನಸಾಪರೋಕ್ಷ ಪಡೆದ, ಮುಂದೆ ಸ್ವರೂಪಾಪರೋಕ್ಷ ಪಡೆದ ಅಂತ. ಆದರೆ ನಾರದರಿಗೆ ಒಂದು ಬಾರಿ ಈ ಜನ್ಮದಲ್ಲಿ ದಾಸಿಪುತ್ರ ಆಗಿದ್ದಾಗ ಒಂದು ಬಾರಿ ಭಗವಂತನ ಅಪರೋಕ್ಷ ಆಯಿತು. ಇದು ಮಾನಸಾಪರೋಕ್ಷವೋ ಸ್ವರೂಪಾಪರೋಕ್ಷವೋ ಅಂತ ನಾವು ತೀರ್ಮಾನಿಸುವುದು ಕಷ್ಟ. ಇದ್ದಿರ್ಬೋದು, ಪ್ರಾಯ ಮಾನಸಾಪರೋಕ್ಷವೇ ಇದ್ದಿರಬಹುದು, ಕಾಣಿಸ್ತದೆ ಹಾಗೆ ನೋಡಿದರೆ. ಈ ಮಾನಸಾಪರೋಕ್ಷದ ಮುಂದಿನ ಹಂತವೇ ಸ್ವರೂಪಾಪರೋಕ್ಷ. ಅದು ಮುಂದಿನ ಜನ್ಮದಲ್ಲಿ ಆತನಿಗೆ ಆಗಬೇಕಾದದ್ದು. ಅದು ಮಾನಸಾಪರೋಕ್ಷ ಆದ್ದರಿಂದಲೇ ದೀರ್ಘಕಾಲ ಮತ್ತೆ ಭಗವಂತನನ್ನು ನೋಡ್ಲಿಕ್ಕೆ ಆಗಲಿಲ್ಲ ಅವನಿಗೆ ತನ್ನ ಮನಸ್ಸಿನಿಂದ ಅಂತ ಕಾಣಿಸ್ತದೆ. ಅಂತೂ ಯಾರಿಗೆ ಮಾನಸಾಪರೋಕ್ಷವೇ ಆಗಿಲ್ವೋ ಅಂಥವರಿಗಿಂತ ಮಾನಸಾಪರೋಕ್ಷವನ್ನು ಪಡೆದವರು ಮನಸ್ಸಿನ ಮಲವನ್ನು ಹೆಚ್ಚು ಕಳ್ಕೊಂಡಿರ್ತಾರೆ ಅಂತಲೇ ಅರ್ಥ. ಯಾರು ಸ್ವರೂಪಾಪರೋಕ್ಷವನ್ನು ಪಡೆದಿದ್ದಾರೋ ಅವರಿಗೆ ಮನಸ್ಸಿನ ಮಲ ಮತ್ತಷ್ಟು ಕಳೆದಿದೆ ಅಂತ ಅದರ ಅರ್ಥ ಆಗ್ತದೆ. ಹೀಗೆ ನಾರದರು ನಮ್ಮಂಥ ಸಾಮಾನ್ಯ ಸಾಧಕರಿಗಿಂತ ಹೆಚ್ಚಿನ ಮಲವನ್ನು ಕಳ್ಕೊಂಡಂಥವರೇ. ಅದನ್ನ ಒಂದು ಕಡೆ ಭಾಗವತದಲ್ಲಿ ಮುಂದೆ ಬರ್ತದೆ. ಅಥಾನಗಾಂಗ್ರ್ಯೋಸ್ತವ ಕೀರ್ತಿ ತೀರ್ಥಯೋ ಅಂತರ್ಬಹಿರ್ಸ್ಥಾನ ವಿಧೂತ ಪಾಪ್ಮನಾಂ ಭೂತೇಶ್ವನುಕ್ರೋಶ ಸುತತ್ವಶೀಲಿನಾಂ ಸ್ಯಾತ್ ಸಂಗಮೋನುಗ್ರಹ ಯೇಷನಸ್ತವ. ಭಗವಂತನೇ, ನನಗೆ ನಿನ್ನ ಭಕ್ತರ ಸಂಘ ಕೊಡು. ಸ್ಯಾತ್ ಸಂಗಮ ಯೇಷ ನಹ ಅನುಗ್ರಹಸ್ತವ. ಸಜ್ಜನರ ಸಂಘದಲ್ಲಿ ನನ್ನನ್ನು ಇಟ್ಟಿದ್ದಿ ಅಂದರೆ ಅದೇ ನನಗೆ ನೀನು ಅನುಗ್ರಹ ಮಾಡಿದ್ದಿ ಅನ್ನೋದಕ್ಕೆ ಸೂಚಕ. ಯಾಕೆಂದರೆ ಆ ಸಜ್ಜನರು ತವ ಕೀರ್ತಿ ತೀರ್ಥಯೋಹ, ನಿನ್ನ ಕೀರ್ತಿ ಎಂಬ ತೀರ್ಥದಲ್ಲಿಯೂ ಸ್ನಾನ ಮಾಡಿದವರು ಆ ಭಾಗವತರು. ಹಾಗೆ ಹೊರಗಿನ ಗಂಗೆ, ಕಾವೇರಿ, ಕೃಷ್ಣ ಮೊದಲಾದ ತೀರ್ಥಗಳಲ್ಲಿಯೂ ಸ್ನಾನ ಮಾಡಿದವರು. 2 ವಿಧದ ತೀರ್ಥದಲ್ಲಿಯೂ ಸ್ನಾನ ಮಾಡಿದವರು ಆ ಸಜ್ಜನರು. ಹೀಗೆ 2 ವಿಧದ ತೀರ್ಥದಲ್ಲಿ ಸ್ನಾನ ಮಾಡಿ ತಮ್ಮ ಪಾಪವನ್ನು ಕಳ್ಕೊಂಡವರು. ಅಂತರ್ಬಹಿಸ್ನಾನ ವಿಧೂತ ಪಾಪ್ಮನಾಂ. ಅಂತಸ್ನಾನ ಅಂದರೆ ಶಾಸ್ತ್ರ ಶ್ರವಣ ಪ್ರವಚನ, ಬಹಿಸ್ನಾನ ಅಂದರೆ ತೀರ್ಥದಲ್ಲಿ ಮುಳುಗಾಕುವಿಕೆ. ಇದರ ಮೂಲಕ ಹೀಗೆ ಅಂತಸ್ನಾನದ ಮೂಲಕ ಬಹಿಸ್ನಾನದ ಮೂಲಕ 2 ರೀತಿಯಿಂದ ಅವರು ತಮ್ಮ ಪಾಪಗಳನ್ನು ಕಳ್ಕೊಂಡಂಥವ್ರು. ಭೂತೇಶು ಅನುಕ್ರೋಶ ಸುತತ್ವಶೀಲಿನಾಂ, ಎಲ್ಲ ಪ್ರಾಣಿಗಳ ಬಗ್ಗೆನೂ ಕೂಡ ಅನುಕ್ರೋಶಾದ ದಯೆ ಇದ್ದವರು. ಸ್ಯಾತ್ ಸಂಗಮ ಯೇಷ ಅನುಗ್ರಹಸ್ತವ, ಅಂಥ ಒಂದು ಸಜ್ಜನದ ಅನುಗ್ರಹ ನನಗಾಗಲಿ, ಸಜ್ಜನರ ಸಮಾಗಮ ನನಗಾಗಲಿ, ಅದೇ ನೀ ನನಗೆ ಮಾಡಬೇಕಾದಂಥ ಅನುಗ್ರಹ ಅಂತ ಒಂದು ಶ್ಲೋಕ ಮುಂದೆ ಬರೋದು. ಹಾಗೆ ನಾರದರು ಕೂಡ ಈಗ ಭಗವಂತನ ತತ್ವವನ್ನು ಉಪದೇಶ ಮಾಡಬಲ್ಲಂತಹ ಅನೇಕ ಜನ ಸಾಧಕರ ಸಂಘದಲ್ಲಿ ಇದ್ದೇ ಈ ಕಡೆ ಮುಂದೆ ಬಂದಿದ್ದಾರೆ. ಆದ್ದರಿಂದ ಅವರಿಗೆ ಈ ಭಗವಂತನ ಕೀರ್ತಿ ಎಂಬ ಸರೋವರದಲ್ಲಿಯೂ ಸ್ನಾನ ಆಗಿದೆ. ಹಾಗೆ ಗಂಗಾ ನದಿ, ತುಂಗಾ ನದಿ ಮೊದಲಾದ ಸರೋವರಗಳಲ್ಲಿಯೂ ಕೂಡ, ನದಿಗಳಲ್ಲಿಯೂ ಕೂಡ, ತೀರ್ಥಗಳಲ್ಲಿಯೂ ಕೂಡ ನಾರದರಿಗೆ ಸ್ನಾನ ಆಗಿದೆ. ಅವರ ಗುರುಗಳಿಗೂ ಅವ್ರಿಗೇನು ತತ್ವೋಪದೇಶ ಮಾಡಿದ್ದಾರೆ ಅವರಿಗೂ 2 ಥರದ ಸ್ನಾನ ಆಗಿದೆ, ಇವರಿಗೂ 2 ಥರದ ಸ್ನಾನ ಆಗಿದೆ. ಆದ್ದರಿಂದ ಮನಸ್ಸಿನ ಮಲವನ್ನು ಅವರಿಗೆ ಕಳ್ಕೊಂಡೇ ಇದ್ದಾರೆ. ಆದ್ದರಿಂದ ಒಂದು ಬಾರಿ ಆದರೂ ಭಗವಂತ ಅವ್ರಿಗೆ ಕಂಡಿದ್ದಾನೆ. ಆದರೆ ಅವ್ರು ಇನ್ನೂ ಕಳ್ಕೋಬೇಕಾಗಿದೆ. ಮನಸ್ಸಿನ ಮಲವನ್ನು ಕಳ್ಕೊಳ್ಳುವುದನ್ನು ಒಂದು ರಿಲೇಟಿವ್ ಸಂಗತಿ, ಅದು ಸಾಪೇಕ್ಷ ಸಂಗತಿ. ಇನ್ನೂ ಸ್ವಲ್ಪ ಮಲ ಅವರಲ್ಲಿದೆ. ಆದ್ದರಿಂದ ಭಗವಂತ ಇನ್ನೂ ಪೂರ್ಣವಾಗಿ ಅವರಿಗೆ ತನ್ನನ್ನು ತಾನು ತೋರಿಸ್ಕೋತಾ ಇಲ್ಲ. ಅಂದರೆ ಅನೇಕ ಬಾರಿ ನೋಡಬೇಕಾದಾಗೆಲ್ಲ ನೋಡಬೇಕು ಅನ್ನುವಂಥ ಬಯಕೆ ಬಂದರೆ ಅದನ್ನು ಅವರಿಗೆ ಈಡೇರಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆಗ ಅವರು ಮನಸ್ಸಿನ ಮಲವನ್ನು ಮತ್ತಷ್ಟು ಕಳ್ಕೋಬೇಕಾಗ್ತದೆ, ಮತ್ತು ಶ್ರವಣ, ಮನನ, ಧ್ಯಾನ ಇತ್ಯಾದಿಗಳನ್ನು ಮಾಡಬೇಕಾಗ್ತದೆ. ಅದಕ್ಕಾಗಿ ಅವರಿಗೆ ಭಗವಂತ ಸ್ವಲ್ಪ ಮನಸ್ಸಿನ ಮಲವನ್ನು ಕಳ್ಕೊಂಡಿದ್ದಾರೆ.
ಸ್ವಲ್ಪ ಅವರ ಅದೃಷ್ಟ ಫಲಿತ ಆಗಿದೆ. ಆದ್ದರಿಂದ ಒಂದು ಬಾರಿ ಆದರೂ ಕಾಣಿಸಿದ್ದಾನೆ. ನಮಗೆ ನಾರದರಷ್ಟು ಇನ್ನೂ ಮನಸ್ಸಿನ ಮಲ ಕಳೆದಿಲ್ಲ, ನಮ್ಮ ಅದೃಷ್ಟವು ಇನ್ನೂ ಫಲಿತ ಆಗಿಲ್ಲ. ಆದ್ದರಿಂದಲೇ ಒಂದು ಬಾರಿ ಆದರೂ ಭಗವಂತ ನಮಗಿನ್ನೂ ಕಾಣಿಸಿಲ್ಲ. ಯಾಕೆ ಅಂದರೆ ಈ ಕಾರಣದಿಂದ. ಹೀಗೆ ನಾರದರಿಗೆ ನೋಡುವ ಬಯಕೆಯನ್ನು ಉತ್ತೇಜಿಸಲಿಕ್ಕಾಗಿಯೇ ಭಗವಂತ ಒಂದು ಬಾರಿ ಕಾಣಿಸ್ಕೊಂಡಿದ್ದಾನೆ. ಇನ್ನು ಮುಂದೆ ಅವರು ಹೆಚ್ಚಿನ ಸಾಧನೆ ಮಾಡ್ತಾರೆ, ಹೆಚ್ಚು ಭಗವಂತನನ್ನು ನೋಡ್ತಾರೆ ಅಂತ ಅದರ ತಾತ್ಪರ್ಯ. ಸತ್ಸೇವೆಯ ದೀರ್ಘಯ ವೈ ಜಾತ ಮೈ ದೃಢಾಮತಿ ಹಿತ್ವಾವದ್ಯಮಿದಂ ಲೋಕಂ ಗಂತ ಮಜ್ಜನತಾಮಸಿ ಅಂತ ಅದರ ಮುಂದಿನ ಶ್ಲೋಕ 27ನೇ ಶ್ಲೋಕ ನಾವು ನೋಡಬೇಕಾದದ್ದು. ಈಗ ಮತಿರ್ಮಯಿ ನಿಬದ್ಧೇಯಂ ನವಿಪದ್ಯೇತ ಕರಿಹಿಚಿತ ಪ್ರಜಾಸರ್ಗ ನಿರೋಧೇಪಿ ಸ್ಮೃತಿಶ್ಚ ಮದನುಗ್ರಹಾತ್. ನೀನು ದೀರ್ಘಕಾಲ ನಾನು ಸೇವೆ ಮಾಡಿದ್ದೆ, ಭಗವಂತನ ನನ್ನ ಭಕ್ತರಾದಂಥ ಸಾಧು ಸಂತರ ಸೇವಾನೂ ಮಾಡಿದ್ದೆ, ನನ್ನಲ್ಲಿ ದೃಢವಾದ ಭಕ್ತಿಯನ್ನು ಸಂಪಾದನೆ ಮಾಡಿದ್ದೆ. ಇನ್ನು ಈ ಶರೀರವನ್ನು ತೊರೆದು ಮುಂದಿನ ಕಲ್ಪದಲ್ಲಿ ಚತುರ್ಮುಖ ಬ್ರಹ್ಮನ ಮಗನಾಗಿ ಜನಿಸ್ತೆ. ಆಗ ನೀನು ನನ್ನ ಮಗ ಅಂತ, ನನ್ನ ಪರಿವಾರದ ವ್ಯಕ್ತಿ ಅಂತ ಕರೆಸ್ಕೊಳ್ತೆ. ಮಹಾಭಾಗವತ ಅಂತ ನಿನ್ನನ್ನು ಜಗತ್ತು ಗುರುತಿಸ್ತದೆ. ಸೃಷ್ಟಿ ಪ್ರಳಯ ಇತ್ಯಾದಿ ಏನೇ ಕಾರ್ಯ ಆದರೂ ಕೂಡ ನಿನಗೆ ನನ್ನ ಸ್ಮರಣ ತಪ್ಪೋದಿಲ್ಲ. ಪೂರ್ವಜನ್ಮದ ಸ್ಮರಣವೂ ಕೂಡ ನಿನಗೆ ನನ್ನ ಅನುಗ್ರಹದಿಂದ ಯಾವತ್ತೂ ಹೋಗುವುದಿಲ್ಲ ಅಂತಾನೆ ಭಗವಂತ. ಈ 27 ಮತ್ತು 28 ಎರಡು ಶ್ಲೋಕಗಳ ಅನುವಾದ ಸೇರಿ ಇಲ್ಲಿ ಬಂದಿದೆ. ದೀರ್ಘಕಾಲ ನಾನು ಸೇವಾ ಮಾಡಿದ್ದೆ ಅಂತ ಇಲ್ಲಿ ಬಂದಿದೆಯಲ್ಲ, ಅದು ದೀರ್ಘಕಾಲ ಸೇವೆ ಹೇಗೆ? ಚಾತುರ್ಮಾಸ್ಯದ 4 ತಿಂಗಳ ಕಾಲ ಮಾತ್ರ ಸೇವೆ ಮಾಡಿದ್ದಾನೆ, ಅದು ಹೇಗೆ ದೀರ್ಘಕಾಲ ಸೇವೆ ಆಗ್ತದೆ ಅಂತ ಇಲ್ಲಿ ಪುರಾಣಿಕಾಚಾರ್ಯರು ಪ್ರಶ್ನೆ ಮಾಡಿದ್ದಾರೆ. ಅದೊಂದು ಸಣ್ಣ ವಯಸ್ಸು ನಾರದೊಂದು. ಆವಾಗ ಆ ವಯಸ್ಸಿನಲ್ಲಿ ಅದು 4 ತಿಂಗಳು ಕೂಡ ದೀರ್ಘಕಾಲವೇ ಅಂತ ಅದರ ತಾತ್ಪರ್ಯ. ಅದು ಒಂದು ದೃಷ್ಟಿಕೋನ ಮಾತ್ರ. ವಸ್ತುತಃ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಭಗವಂತ ಹೇಳುವಂತೆ, ಗೀತೆಯಲ್ಲಿ ಹೇಳುವಂತೆ, ಬಹಳ ಜನ್ಮಗಳ ಸಾಧನೆಯ ಬಳಿಕವೇ ಜ್ಞಾನವನ್ನು ಪಡೆದು ಭಗವಂತನನ್ನು ತಲುಪ್ತಾನೆ ಅಂತಿರೋದು. ಆದ್ದರಿಂದ ನೀನು ದೀರ್ಘವಾಗಿ ನಾನು ಸೇವಾ ಮಾಡಿದ್ದೀನಿ ಅಂದ್ರೆ ಏನರ್ಥ? ಸತ್ಸೇವೆಯ ದೀರ್ಘಯ ವೈ ಜಾತ ಮೈ ದೃಢ ಮತಿ. ನನ್ನಲ್ಲಿ ನಿನಗೆ ದೃಢವಾದ ಭಕ್ತಿ ಬಂದಿದೆಯಲ್ಲ, ಅದು ಹೇಗೆ ಬಂತು ಅಂದರೆ ದೀರ್ಘವಾದ ಸಜ್ಜನದ ಸೇವೆಯಿಂದ ಅಂತಿದೆ. ದೀರ್ಘವಾದ ಸಜ್ಜನರ ಸೇವೆ ಅಂದರೆ ಈ ಹಿಂದಿನ ಅನೇಕ ಜನ್ಮಗಳಲ್ಲಿ ನಾರದ ಮಾಡಿದ ಸೇವಾ. ಸತ್ಸೇವಾ ಅಂದರೆ ಸಜ್ಜನರ ಸೇವಾನೂ ಹೌದು, ಸತ್ ಅಂದರೆ ಈ ಶ್ರೇಷ್ಠವಾದ ಸೇವೆ ಅಂತಲೂ ಕೂಡ ಅರ್ಥ. ಸಜ್ಜನದ ಸೇವೆ ಅದಲ್ಲದೆ ಮಹಾಭಾಗವತರ ಸೇವೆ ಅಂತ ಅರ್ಥ ಮಾಡುವುದಲ್ಲದೇ ಶ್ರೇಷ್ಠವಾದ ಸೇವೆಯನ್ನು ಈ ಹಿಂದೆ ನೀನು ಮಾಡಿದ್ದೆ ಅಂತಲೂ ಅದಕ್ಕೆ ಅರ್ಥ ಮಾಡ್ಬೋದು. ಅದರಿಂದ ಸತ್ಸೇವಾ ಅಂದರೆ ಕೇವಲ ಸಜ್ಜನರ ಸೇವಾ ಅಂತ ಅಷ್ಟು ಮಾತ್ರ ಅರ್ಥ ಏನು ನಾವು ಮಾಡಬೇಕಾಗಿಲ್ಲ. ಅಂತೂ ಹಿಂದಿನ ಜನ್ಮದಲ್ಲಿ ಭಗವಂತನ ಸೇವಾವನ್ನು, ಶ್ರವಣ ಮನನ ಧ್ಯಾನ ಇತ್ಯಾದಿ ಎಲ್ಲ ರೀತಿಯಾದ ಸೇವಾವನ್ನು ಕೂಡ ನಾರದ ಮಾಡೇ ಇದ್ದಾನೆ. ಹೀಗೆ ಎಲ್ಲ ಥರದ ಸೇವೆಯನ್ನು ಮಾಡಿರೋದ್ರಿಂದ, ಭಾಗವತರ ಸೇವಾವನ್ನು ಕೂಡ ಅವನು ಮಾಡಿರೋದ್ರಿಂದ ಅವನಿಗೆ ಭಗವಂತ ಹೇಳ್ತಾ ಇದ್ದಾನೆ, ನೀನು ದೀರ್ಘವಾದ ಸೇವಾ ಮಾಡಿದ್ದಿ, ಆದ್ದರಿಂದ ನಿನ್ನ ಮನಸ್ಸು ನನ್ನಲ್ಲಿ ನೆಲೆ ನಿಂತಿದೆ. ಹಿತ್ವಾ ಅವಧ್ಯಮಿದಂ ಇಮಂ ಲೋಕಂ, ಈ ಒಂದು ಶರೀರವನ್ನು ಇನ್ನು ನೀನು ಪರಿತ್ಯಾಗ ಮಾಡ್ತಿ ಅಂತ ಹೀಗೆಲ್ಲ ಇದೆ. ಅದರ ಅರ್ಥಗಳನ್ನೇನು ಅಂತ ನಾವೀಗ ಬೇರೆ ಬೇರೆ ವ್ಯಾಖ್ಯಾನಗಳಿಗೆ ಅನುಸಾರವಾಗಿ ನೋಡಬೇಕು. ಇದು ಬೇರೆ ಬೇರೆ ವ್ಯಾಖ್ಯಾನಗಳಲ್ಲಿ 24ನೇ ಶ್ಲೋಕ ನಾವಿನ್ನು ನೋಡ್ತಾ ಇರೋದು. ಇನ್ನು ಕೆಲವು ವ್ಯಾಖ್ಯಾನಗಳಲ್ಲಿ 27ನೇ ಶ್ಲೋಕ. ವಿಜಯಧ್ವಜರು ಮತ್ತು ಯಾದವಾರ್ಯ ದೃಷ್ಟಿಯಲ್ಲಿ ಈಗ ನಾವು ನೋಡ್ತಿರೋದು 27, ಬೇರೆ ವ್ಯಾಖ್ಯಾನಗಳಲ್ಲಿ 24. ಏನು ಅವರು ಹೇಳ್ತಾ ಇದ್ದಾರೆ? ಹಿತ್ವಾ ಅವಧ್ಯಂ ಇಮಂ ಲೋಕಂ ಅಂತನ್ನೋದಕ್ಕೆ ಅಂದರೆ ತ್ಯಕ್ವಾ ಮಜ್ಜನತಾಮಸಿ, ನನ್ನ ಭೃತ್ಯನಾಗ್ತೀನಿ ನೀನು ಮುಂದೆ ಕಲ್ಪಾಂತರದಲ್ಲಿ, ಮುಂದಿನ ಸೇವಾ ದೇಹ ಬಂದಾಗ ಆಗ ನೀನು ನನ್ನ ಭೃತ್ಯನಾಗ್ತೀನಿ, ನನ್ನ ಸೇವಕನಾಗ್ತೀನಿ ಅಂತ ಅದರ ತಾತ್ಪರ್ಯ. ಇದು ವೀರರಾಘವರು ನಮ್ಗೆ ಕೊಡುವಂಥ ಅರ್ಥ. ಇಮಂ ಲೋಕಂ, ಲೋಕ ಅಂದರೆ ಅಲ್ಲಿ ಲೋಕ ಅಂತಿದೆಯಲ್ಲ, ಲೋಕ ಅಂತಂದರೆ ಈ
ಜಗತ್ತು ಅಂತ ಅರ್ಥ ಅಲ್ಲ. ಲೋಕ ಅಂದರೆ ದೇಹ ಅಂತಲೇ ಅರ್ಥ ಮಾಡಿದ್ದಾರೆ ಶ್ರೀಧರರ ವ್ಯಾಖ್ಯಾನದಲ್ಲಿ. ಅವಧ್ಯ ಅಂದರೆ ನಿಂದ್ಯ ಅಂತ ಅರ್ಥ. ನಿಂದ್ಯವಾದ ಅವಧ್ಯ ಅಂದರೆ ದೋಷ ಅಂತ ಅರ್ಥ. ದೋಷ ಅಂದರೆ ದೋಷ ಉಳ್ಳದ್ದು ಅಂತ ಅರ್ಥ. ಅಂಥ ಕ್ಷುದ್ರವಾದ ಈ ದೇಹವನ್ನು ನೀನೀಗ ಬಿಟ್ಟು ಬಿಡ್ತಿ. ಈಗ ನಿನಗೆ ಅಂಥ ಸಾಧನೆ ಮಾಡಲಿಕ್ಕೆ ಅನುಕೂಲವಾದ ದೇಹ ಸಿಕ್ಕಿಲ್ಲ. ಇನ್ನು ಮುಂದೆ ಮನಸ್ಸಿನ ಮಲಗಳನ್ನು ಕಳ್ಕೊಳ್ಳಿಕ್ಕೆ, ಪೂರ್ಣವಾಗಿ ಕಳ್ಕೊಳ್ಳಿಕ್ಕೆ ಸಾಧಕ ಆಗುವಂಥ ಒಂದು ದೊಡ್ಡ ಶರೀರ, ದೊಡ್ಡ ಜನ್ಮ ನಿನಗೆ ಬರೋದಿದೆ ಅಂತ ಈಗ ಅದರ ತಾತ್ಪರ್ಯ. ಹೀಗೆ ಮಜ್ಜನತಾ ಅಂತಿದೆಯಲ್ಲ, ನನ್ನ ಜನ ಆಗುವುದು ಅಂದರೆ ಶ್ರೀಧರಿ ವ್ಯಾಖ್ಯಾನದಲ್ಲಿ ಪಾರ್ಷದ, ಭಗವಂತನ ಪಾರ್ಷದನಾಗ್ತಾನೆ. ಗರುಡ, ವಿಶ್ವಕ್ಸೇನ ಮೊದಲಾದವರು, ಜಯ ವಿಜಯರು ಮೊದಲಾದವರು ಹೇಗೆ ಭಗವಂತನ ಪಾರ್ಷದರೋ ಹಾಗೆ ಇವನು ಪಾರ್ಷದನಾಗ್ತಾನೆ ಅಂತ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಕಾಣಿಸ್ತದೆ. ವೀರರಾಘವರ ವ್ಯಾಖ್ಯಾನದಲ್ಲಿ ನನ್ನ ಭೃತ್ಯನಾಗ್ತಿ ಅಂತ ಇಷ್ಟೇ ಅರ್ಥ. ಲೋಕ ಅಂದರೆ ದೇಹ ಹೇಗೆ ಅಂದರೆ ಲೋಕ್ಯತೆ ಇತಿ ಲೋಕಃ ದೇಹ ತಮ್ ಅಂತ ಅರ್ಥ. ಲೋಕರ ದರ್ಶನೆ ಅಂತ ಧಾತು. ನಮಗೆ ನಿಮ್ಮ ಆತ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ನಿಮ್ಮ ದೇಹವೇ ನನಗೆ ಕಣ್ಣಿಗೆ ಕಾಣಿಸೋದು. ಹಾಗೆ ನನಗೂ ಕೂಡ ನನಗೆ ಸಂಬಂಧಪಟ್ಟಂತೆಯೂ ಕೂಡ ನನ್ನ ಆತ್ಮ ನಿಮಗೆ ಕಣ್ಣಿಗೆ ಕಾಣಿಸೋದಿಲ್ಲ, ನನ್ನ ದೇಹವೇ ಕಾಣಿಸ್ತದೆ. ಲೋಕ್ಯತೆ ಅಂದರೆ ನೋಡಲ್ಪಡುತ್ತದೆ. ನೋಡಲ್ಪಡುವುದು ಯಾವುದು? ಒಳಗಿನ ಆತ್ಮ ಅಲ್ಲ, ಹೊರತು ದೇಹ. ಜನಸಾಮಾನ್ಯರಿಗೂ ಕೂಡ ಕಾಣಿಸುವುದು ದೇಹವೇ. ಆದ್ದರಿಂದ ಈ ಲೋಕ್ಯತೆ ಐತಿ ಲೋಕ ಅಂದರೆ ದೇಹ ಅಂತ ಅದು ತಾತ್ಪರ್ಯ. ಮಜ್ಜನ ಅಂದರೆ ನನ್ನ ಭೃತ್ಯನಾಗ್ತೀನಿ ನೀನು ಅಂತ ವೀರರಾಘವರ ವ್ಯಾಖ್ಯಾನ ಇದೆ. ಇನ್ನು ಮುಂದೆ ಶ್ರೀಧರರ ವ್ಯಾಖ್ಯಾನ ಇತ್ಯಾದಿ ನೋಡಿದ್ದಾದ್ಮೇಲೆ ಅವಧ್ಯ ಅಂದರೆ ನಿಂದ್ಯ ಅಂತ ಅರ್ಥನೇ ಬರೀತಾರೆ ರಾಧಾಕೃಷ್ಣರು ಕೂಡ. ದೋಷಭೂಯಿಷ್ಠವಾದ ದೇಹ. ಮಜ್ಜನ ಅಂದರೆ ನನ್ನ ಭೃತ್ಯನಾಗ್ತಿ ಅಂತ ಇಷ್ಟ ಅರ್ಥ ಬರೀತಾರೆ. ಇದಾದಮೇಲೆ ವಿಜಯಧ್ವಜ ಸ್ವಾಮಿಗಳು ಇದಕ್ಕೇನು ಅರ್ಥ ಬರೆದಿದ್ದಾರೆ ಅದನ್ನು ನೋಡಬೇಕು. ಪರಮಹಂಸರ ಸೇವಾ ಮಾಡಿದೆಯಲ್ಲ ಸುದೀರ್ಘವಾಗಿ, ಅದರ ಫಲವಾಗಿ ನನ್ನಲ್ಲಿ ಮತಿ ಅಂದರೆ ಮನನ ಲಕ್ಷಣ ಭಕ್ತಿರ್ಜಾತ. ತುಂಬ ಮಹತ್ವದ್ದು ನೋಡಿ. ಭಕ್ತಿ ಅಂತಂದರೆ, ಮತಿ ಅಂತಂದರೆ ಭಕ್ತಿ ಅಂತ ಅರ್ಥ ಬರೆದಿದ್ದಾರೆ ವಿಜಯಧ್ವಜರು. ಯಾಕೆ ಹಾಗೆ ಅರ್ಥ ಬರೆದಿದ್ದಾರೆ ಅಂದರೆ, ಭಕ್ತಿ ಅಂದರೆ ಕೇವಲ ಪ್ರೀತಿ ಅಲ್ಲ, ಭಗವಂತನ ಬಗ್ಗೆ ಇರುವ ಒಂದು ಪ್ರೀತಿ, ಗೌರವ, ಮಾತೃಪಿತೃಗಳ ಬಗ್ಗೆ ಭಕ್ತಿ, ಹೀಗೆಲ್ಲ ಇರ್ತದೆ. ತಂದೆ ತಾಯಿಗಂದ್ರ ಬಗ್ಗೆ ಭಕ್ತಿ, ಗುರುವಿನ ಬಗ್ಗೆ ಭಕ್ತಿ ಅಂತ ಹೀಗೆಲ್ಲ ಭಕ್ತಿಯ ಬಗ್ಗೆ ನಾವು ಕೇಳ್ತಿರ್ತೇವೆ. ಇಲ್ಲೆಲ್ಲ ಭಕ್ತಿ ಅಂತ ಅನ್ನೋದು ಏನಿದೆಯಲ್ಲ, ಇದು ಮನನ ರೂಪವಾದ ಭಕ್ತಿ ಇದಲ್ಲ. ಆದರೆ ಭಗವಂತನ ಕುರಿತು ನಾವು ಭಕ್ತಿ ಮಾಡಿದಾಗ ಅದು ಜ್ಞಾನ ರೂಪವಾದ ಭಕ್ತಿ, ಮನನ ರೂಪವಾದ ಭಕ್ತಿ, ಧ್ಯಾನ ರೂಪವಾದ ಭಕ್ತಿ. ಅದು ಬಹಳ ಸ್ವಾರಸ್ಯದ ಸಂಗತಿ. ಶ್ರವಣ ಮಾಡಿದ್ದಂದೇ ಜ್ಞಾನ ಬರ್ತದಲ್ಲ, ಆ ಜ್ಞಾನದ ಇನ್ನೊಂದು ಮುಖವೇ ಭಕ್ತಿ. ಜ್ಞಾನ ಮತ್ತು ಭಕ್ತಿಗಳು ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು. ಭಕ್ತಿ ಇದ್ದರೆ ಜ್ಞಾನ ಮಾಡುವುದು ಸಾಧ್ಯ, ಜ್ಞಾನ ಇದ್ರೇ ಭಕ್ತಿ ಬರುವುದು ಸಾಧ್ಯ. ಹೀಗೆ ಜ್ಞಾನ ಅಂದರೆ ನಮ್ಗೆ ಗೊತ್ತಿರುವಂಥ ಒಂದು ಮಾಹಿತಿ, ಒಂದು ವಸ್ತುವಿನ ಕುರಿತಾದ, ವ್ಯಕ್ತಿಯ ಕುರಿತಾದ ಮಾಹಿತಿ. ಭಕ್ತಿ ಅಂದರೆ ಆ ವಸ್ತುವಿನ ಕುರಿತಾಗಿ, ವ್ಯಕ್ತಿಯ ಕುರಿತಾಗಿ ಒಂದು ಪ್ರೀತಿ. ಭಗವಂತನ ಕುರಿತು ಜ್ಞಾನ ಬಂದಾಗ ಭಕ್ತಿ ಬರಲಿಕ್ಕೆ ಸಾಧ್ಯ. ಆ ಜ್ಞಾನವನ್ನು ಕೂಡ ಮನನ ಮಾಡಬೇಕು ಅಂತ ಇಲ್ಲಿ ವಿಜಯಧ್ವಜ ಸ್ವಾಮಿಗಳು ಹೇಳಿದಂಗೆ ಕಾಣಿಸ್ತದೆ. ಶಾಸ್ತ್ರದ ಶ್ರವಣದಿಂದ ಪಡೆದ ಜ್ಞಾನವನ್ನು ಚೆನ್ನಾಗಿ ಮನನ ಮಾಡಬೇಕು. ಆ ಮನನ ರೂಪವಾದದ್ದೇ ಭಕ್ತಿ. ಜ್ಞಾನದ ಇನ್ನೊಂದು ಮುಖ, ಆ ನಾಣ್ಯದ ಒಂದು ಮುಖ ಜ್ಞಾನ, ಇನ್ನೊಂದು ಮುಖ ಭಕ್ತಿ. ಅದೇ ಮತ್ತೊಂದು ನಾಣ್ಯ, ಅದರ ಒಂದು ಮುಖ ಮನನ, ಮತ್ತೊಂದು ಮುಖ ಭಕ್ತಿ ಅಂತ ಹೀಗೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಇದು ತುಂಬ ಮಹತ್ವದ ಸಂಗತಿ. ಇದನ್ನು ಕೇಳಿ ಕೆಲವರಿಗೆ ಹೀಗೆ ಸಂಶಯ ಬರೋದಿದೆ. ಶಾಸ್ತ್ರದ ದೀರ್ಘವಾದ ಕಠಿಣವಾದ ವಿಷಯಗಳನ್ನು ಶ್ರವಣ ಮಾಡ್ತೇವೆ, ಆವಾಗ ನಮಗೆ ಭಕ್ತಿ ಇದೆಯೋ ಇಲ್ವೋ, ಭಕ್ತಿ ಬಂದಿದೆಯೋ ಇಲ್ವೋ ಅಂತ ಕೆಲವರಿಗೆ ಸಂಶಯ. ಭಕ್ತಿ ಮಾಡ್ತಾ ಇದ್ದೀನೋ ಇಲ್ವೋ ನಾನು ಅಂತ. ಯಾಕೆ ಹೀಗೆ ಅಂದರೆ, ಭಕ್ತಿ ಮಾಡುವುದು ಅಂದರೆ ಭಗವಂತನ ಪಾದಕಮಲಗಳನ್ನು ನೆನೆಯುವುದು, ಅವನ ರೂಪವನ್ನು ನೆನೆಯುವುದು, ಆವಾಗ ಭಾವಪರವಶರಾಗುವುದು, ಕಣ್ಣಿನಿಂದ ನೀರು ಸುರಿಯುವುದು, ಆನಂದ ಬಾಷ್ಪ, ಹೀಗೆಲ್ಲ ಬಂದರೆ ಭಕ್ತಿ ಅಂತ ಹೀಗೊಂದು ಗ್ರಹಿಕೆ ಸಾಮಾನ್ಯವಾಗಿ. ಆದರೆ ಕಣ್ಣಿನಿಂದ ನೀರೇ ಆನಂದ ಬಾಷ್ಪವೇ ಉದುರಬೇಕಾಗಿಲ್ಲ, ರೋಮಾಂಚನ ಆಗಲೇಬೇಕಂತೇನಿಲ್ಲ. ಆಚಾರ್ಯ ಅದನ್ನೆಲ್ಲ ಕೆಲವು ಭಕ್ತರಿಗೆ ರೋಮಾಂಚನ ಆಗ್ತದೆ, ಕೆಲವರಿಗೆ ಆಗೋದಿಲ್ಲ. ಆದ್ದರಿಂದ ಅವೆಲ್ಲ ಆಗಲೇಬೇಕಂತೇನಿಲ್ಲ ಅಂತ 11ನೇ ಸ್ಕಂದದಲ್ಲಿ ವರ್ಣನೆ ಮಾಡಿದ್ದಾರೆ. ಮತ್ತು ನಾವು ಸುದೀರ್ಘವಾಗಿ ಮಾಡುವಂಥ ಶಾಸ್ತ್ರದ ಶ್ರವಣ ಅಂದರೆ ಶ್ರವಣದಿಂದ ನಮಗೆ ಬರುವ ಜ್ಞಾನ. ಒಬ್ಬರು ಹೇಳ್ತಿರ್ತಾರೆ, ಒಬ್ಬರು ಕೇಳ್ತಿರ್ತಾರೆ. ಒಬ್ಬರು ಪ್ರವಚನ ಅಥವಾ ಪಾಠ ಮಾಡ್ತಿದ್ದಾಗ ಅವರ ಜ್ಞಾನವನ್ನು ಅವರು ಹೊರ ಹಾಕ್ತಿರ್ತಾರೆ.
ಪ್ರವಚನ ಅಂತನ್ನುವುದು ಜ್ಞಾನದ ಮೂಲಕ ನಡೆಯುವಂಥ ಕ್ರಿಯೆ. ಶ್ರವಣವೂ ಕೂಡ ಜ್ಞಾನದ ಮೂಲಕ ನಡೆಯುವ ಕ್ರಿಯೆಯೇ. ಆದ್ದರಿಂದ ಆ ಶ್ರವಣದಿಂದ ಬರುವ ಜ್ಞಾನ ಅಥವಾ ಪ್ರವಚನಕ್ಕೆ ಹಿನ್ನೆಲೆಯಾಗಿರುವಂಥ ಜ್ಞಾನ ಏನಿದೆ ಅದು ಒಂದು ಭಕ್ತಿಯೇ. ಮುಂದೆ ಶ್ರವಣ ಮಾಡಿ ಆತ್ಮಾವ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯ ಅಂತ ಏನು ಬರ್ತದಲ್ಲ, ಮನನ ಮಾಡ್ತಾ ಇರ್ತಾನಲ್ಲ, ಸುದೀರ್ಘವಾಗಿ ಚೆನ್ನಾಗಿ ಅದನ್ನು ಮಥನ ಮಾಡ್ತಾ ಇರ್ತಾನೆ ಮನಸ್ಸಿನಲ್ಲಿ. ಹಾಗೆ ಮಥನ ಮಾಡ್ತಾ ಇದ್ದಾಗ ಅದು ಕೂಡ ಒಂದು ಭಕ್ತಿ ಇದ್ದಂತೆಯೇ. ಭಕ್ತಿ ಅಲ್ಲ ಅದು ಅಂತ ಅರ್ಥ ಮಾಡ್ಕೋಬೇಕಾಗಿಲ್ಲ ಯಾರು ಕೂಡ. ಆ ಸಂದರ್ಭದಲ್ಲಿ ತರ್ಕ ವಿತರ್ಕ ಪೂರ್ವೋತ್ತರ ವಿರುದ್ಧಾರ್ಥೆ ಕೋತ್ರಾರ್ಥೋಭಿಮತೋ ಭವೇತ್ ಇತ್ಯಾದ್ಯಂ ಊಹನಂ ತರ್ಕ. ಶ್ರುತಿಸ್ಮೃತಿಗಳಿಗೆ ಅನುಕೂಲವಾದ ತರ್ಕಗಳ ಮೂಲಕ ಮನನ ಮಾಡಬೇಕು ಅಂತಿದೆಯಲ್ಲ, ಆ ಮನನ ಮಾಡುವುದು ಅಂದರೆ ಅದು ಕೇವಲ ಮಥನ ಅಲ್ಲ, ಮನನವೂ ಭಕ್ತಿಯೇ. ಬಹಳ ಸುಂದರವಾದಂಥ ಮಾತು. ಅವಧ್ಯಂ ಅಂದರೆ ದೋಷರೂಪ ದೇಹ ಇದು. ಇಂಥ ಕ್ಷುದ್ರವಾದ ಜನ್ಮ ತಳೆದಿದ್ದು, ಇದನ್ನು ನೀನು ದೇಹವನ್ನು ಬಿಡ್ತಿ, ಮುಂದೆ ಪರಮ ಭಾಗವತನಾಗ್ತಿ. ನನ್ನ ಜನ ಅಂದರೆ ನೀನು ಒಬ್ಬ ಪಾರ್ಷದನಾಗ್ತಿ ಅಂತಲೂ ಹೇಳಬೇಕಾಗಿಲ್ಲ, ಏನೂ ಹೇಳಬೇಕಾಗಿಲ್ಲ, ಪರಮ ಭಾಗವತನಾಗ್ತಿ. ಭಗವಂತನು ಭಕ್ತ ಭಾಗವತ ಆಗಬೇಕಾದ್ರೆ ಅವನು ವೈಕುಂಠ ಲೋಕದಲ್ಲೇ ಆ ಅಮುಕ್ತ ಸ್ಥಾನದಲ್ಲಿಯೇ ಭಗವಂತನ ಸೇವಾ ಮಾಡಿಕೊಂಡೇ ಇರಬೇಕಂತ ಏನಿಲ್ಲ. ಎಲ್ಲಿದ್ದರೂ ಅವನು ಭಾಗವತನೇ. ಆ ದೃಷ್ಟಿಯಿಂದ ಭಾಗವತನಾಗ್ತಿ ಅಂತ ಅದರ ತಾತ್ಪರ್ಯ. ನಾರದರು ಜಯ ವಿಜಯಾದಿಗಳಂತೆ ವಿಶ್ವಕ್ಸೇನ ಗರುಡಾದಿಗಳಂತೆ ಯಾವತ್ತೂ ಭಗವಂತನ ಸಮೀಪ ಇದ್ದವರಲ್ಲ, ಅವರು ಓಡಾಡಿಕೊಂಡೇ ಇದ್ದವರು. ಆದರೆ ಮಾನಸಿಕವಾಗಿ ಯಾವತ್ತೂ ಭಗವಂತನ ಜೊತೆಗಿದ್ದವರು. ಆದ್ದರಿಂದ ಅವರನ್ನು ಭಗವಂತನ ಪಾರ್ಷದರು ಅಂತ ಹೀಗೆ ನಾವು ಅನ್ಬಹುದಷ್ಟೆ. ಅದಕ್ಕೆ ಯಾದವಾರ್ಯರು ಏನು ಹೇಳ್ತಾರೆ, ದೀರ್ಘವಾದಂಥ ಸೇವೆಯ ಮೂಲಕ ನಿನಗೆ ನನ್ನಲ್ಲಿ ದೃಢವಾದಂಥ ಮತಿ ಬಂದಿದೆ, ಮತಿರ್ಜಾತ, ಮತಿ ಅಂತ ಇಷ್ಟೇ ಬರೀತಾರೆ. ಆ ಮತಿ ಅಂತ ಅನ್ನೋದಕ್ಕೆ ಭಕ್ತಿ ಅಂತ ಅರ್ಥ ಬರೆದಿದ್ದಾರೆ ವಿಜಯಧ್ವಜರು. ಅದೊಂದು ನಾವು ಯಾವತ್ತೂ ಕೂಡ ಗಮನಿಸಬೇಕಾದಂಥ ಒಂದು ಅದ್ಭುತವಾದ ಅಂಶ. ಮನನವೂ ಕೂಡ ಭಕ್ತಿಯೇ ಅಂತ ಅನ್ನೋದನ್ನು ಇದು ಈ ಥರ ಇಲ್ಲಿ ಬಿಟ್ಟರೆ ಮತ್ತೆ ಅಲ್ಲಿ ಹೇಳಿದ್ದಕ್ಕೆ ನನಗೆ ನೆನಪಿಲ್ಲ. ಕಿಂ ಅಸ್ಮಿನ್ನೇವ ಜನ್ಮನಿ ನೇತ್ಯಾಹ ಅವಧ್ಯಂ ಶೂದ್ರ ಜಾತಿತೆಯ ನಿಂದ್ಯಮಿಮಂ ಲೋಕಂ ದೇಹಂ ಹಿತ್ವ. ಇದೇ ಜನ್ಮದಲ್ಲಿ ನಿನಗೆ ಆ ಭಾಗ್ಯ ಸಿಗೋದಿಲ್ಲ, ಮುಂದಿನ ಜನ್ಮದಲ್ಲಿ ಸಿಗ್ತದೆ. ಮತಿರ್ಮಮ ನಿಬಧ್ಯೇಯಂ ನವಿಪದ್ಯೇತ ಕರಿಹಿಚಿತ. ನನ್ನಲ್ಲಿ ನಿನಗೇನೊಂದು ಈ ಮತಿ ಜ್ಞಾನ ಬಂದಿದೆ, ಹಾಗೆ ಜ್ಞಾನದ ಇನ್ನೊಂದು ಮುಖವಾದಂಥ ಭಕ್ತಿ ಬಂದಿದೆ. ಇದು ಯಾವತ್ತೂ ಕೂಡ ಹೋಗೋದಿಲ್ಲ. ಪ್ರಜೆಗಳ ಸೃಷ್ಟಿಯಾಗಲಿ, ನಿರೋಧ ಅಂದರೆ ಪ್ರಳಯವಾಗಲಿ, ಆಗ ನಿನಗೆ ಎಂದೂ ಕೂಡ ನಿನ್ನ ಸ್ಮರಣೆ ಹೋಗೋದಿಲ್ಲ. ವಾಸ್ತವಿಕವಾಗಿ ಅನೇಕ ಪ್ರಳಯ ಕಾಲ ಮತ್ತು ಸೃಷ್ಟಿಕಾಲ ಇತ್ಯಾದಿಗಳನ್ನು ನಾವು ಹಾದು ಹೋಗುವಾಗ ಸುದೀರ್ಘವಾದ ಕಾಲದ ಆ ಅಂತರದಿಂದಾಗಿ ಸ್ಮರಣೆ ಹೋಗ್ತಿರ್ತದೆ. ಆದರೆ ನಿನಗೆ ಮಾತ್ರ ಸ್ಮರಣೆ ಹೋಗೋದಿಲ್ಲ. ನಿನ್ನ ಜಾತಿಯನ್ನು ನಿನ್ನ ಹಿಂದೆ ಆಗಿದ್ದೆ ಅನ್ನೋದನ್ನು ನೆನಪಿಟ್ಕೊಳ್ಳುವಂಥ ಶಕ್ತಿ ಯಾವತ್ತೂ ಇದ್ದೇ ಇರ್ತದೆ. ಇದು ನನ್ನ ಅನುಗ್ರಹ. ಹೀಗೆ ಪ್ರಜಾಸರ್ಗ ಮತ್ತು ನಿರೋಧ ಅಂತ ಹೇಳಿದ್ದು ಯಾಕೆ ಅಂದರೆ, ಸೃಷ್ಟಿ ಮತ್ತು ಪ್ರಳಯಗಳು ಯಾವತ್ತೂ ಕೂಡ ನಮ್ಮ ಸ್ಮರಣೆಗೆ ನಾಶಕ್ಕಾಗಿರ್ತವೆ ಅಂತ ತಿಳಿಸ್ತಾ ಇದ್ದಾರೆ. ಮಹಾಪ್ರಳಯ ಆಗಿ ಮತ್ತೆ ಸೃಷ್ಟಿ ಬಂದಾಗಲೂ ಕೂಡ ನಿನಗೆ ನನ್ನ ಸ್ಮರಣ ತಪ್ಪೋದಿಲ್ಲ, ಪೂರ್ವಜನ್ಮದ ನಿನ್ನ ನೆನಪುಗಳು ಹೋಗೋದಿಲ್ಲ. ಮದ್ಭಕ್ತ ಸೇವಾ ಜಾತಾತ್ ಮದನುಗ್ರಹಾತ್. ನನ್ನ ಭಕ್ತರನ್ನು ನೀನು ಸೇವಾ ಮಾಡಿದ್ದಿ, ಆದ್ದರಿಂದ ನನ್ನನ್ನು ನೀನು ಸೇವೆ ಮಾಡಿದಂತೆಯೇ ಅಂತ ಅದರ ತಾತ್ಪರ್ಯ. ಇದು ಯಾದವಾರ್ಯರು ಮತ್ತು ವಿಜಯಧ್ವಜರು 28ನೇ ಶ್ಲೋಕಕ್ಕೆ ಮಾಡಿದ ಅರ್ಥ. ಇದೇ ಶ್ಲೋಕಕ್ಕೆ ಉಳಿದವರು ಏನು ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನು ಈಗ ನೋಡೋಣ. ಶ್ರೀಧರರು, ವೀರರಾಘವರು ಮೊದಲಾದವರು ಪ್ರಜಾನಾಂ ಸರ್ಗ ಅಂದರೆ ಸೃಷ್ಟಿ, ನಿರೋಧ ಅಂದರೆ ಸಂಹಾರ, ಎಷ್ಟೇ ಅರ್ಥ ಬರೆದಿದ್ದಾರೆ ಶ್ರೀಧರರ ವ್ಯಾಖ್ಯಾನದಲ್ಲಿ. ಸ್ಮೃತಿಶ್ಚ ಮದನುಗ್ರಹಾತ್. ಮುಂದೆ ವೀರರಾಘವರ ವ್ಯಾಖ್ಯಾನದಲ್ಲೂ ಕೂಡ ಕರಿಹಿಚಿತ ಪ್ರಜಾಸರ್ಗ ನಿರೋಧೆ ಪ್ರಳಯ ಕಾಲೇಪಿ ಈ ನಿಬದ್ಧ ನನ್ನಲ್ಲಿ ನಿನ್ನ ಮನಸ್ಸು ಬೇರೂರಿ ಬಿಟ್ಟಿದೆ, ಯಾವತ್ತೂ ಕೂಡ ಅದು ಹೋಗೋದಿಲ್ಲ ಅಂತ ಅದರ ಅಭಿಪ್ರಾಯವನ್ನು ಶ್ರೀಧರರು ವೀರರಾಘವರು ಕೂಡ ಹೇಳ್ತಾರೆ. ಇಷ್ಟೆಲ್ಲ ಆದಮೇಲೆ ರಾಧಾಕೃಷ್ಣರ ಮಾತನ್ನು ನಾವೇನು ಇದಕ್ಕೆ ಪ್ರತ್ಯೇಕವಾಗಿ ನೋಡಬೇಕಾದ ಅಗತ್ಯ ಇಲ್ಲ. ಇದೇ ಅರ್ಥವನ್ನೇ ಕೂಡ ಅವರು ಬರೆದಿರ್ತಾರೆ. ಅಲ್ಲಿಗೆ ಕೆಲವು ವ್ಯಾಖ್ಯಾನಗಳಲ್ಲಿ 25ನೇ ಶ್ಲೋಕ, ಇನ್ನು ಕೆಲವು ವ್ಯಾಖ್ಯಾನಗಳಲ್ಲಿ ಇದು 28ನೇ ಶ್ಲೋಕ ಅದು ಸಮಾಪ್ತವಾಗಿದೆ. ಇವತ್ತಿನ ಭಾಗವೂ ಕೂಡ ಸಮಾಪ್ತವಾಗಿದೆ.
ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂತು ಹುಸಿಗೆ ಹಾಕಿರೋ ಇನ್ನು ಋಷಿಕೇಶನೇ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ ಶ್ರೀಕೃಷ್ಣಾರ್ಪಣ ಮಸ್ತು.